ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ವೀಕ್ಷಕರೇ? ನಮ್ಮ ಜಗತ್ತಿನಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳು ಇದೆ. ಅದರಲ್ಲಿ ಕೆಲವು ಪ್ರಾಣಿಗಳು ಈ ರೀತಿಯಾಗಿದೆ ಎಂದರೆ ಆ ಪ್ರಾಣಿಗಳು ಸತ್ತ ನಂತರ ಅವರ ದೇಹದಿಂದ ಜೀವವು ಹೋಗುವುದಿಲ್ಲ, ಆದರೆ ಪರ್ಮನೆಂಟ್ ಅಲ್ಲ, ಕೆಲವು ದಿನ ಮಾತ್ರ. ಹೌದು, ಅಂದರೆ ಆ ಜೀವಿಗಳ ಭಾಗವು ತನ್ನ ದೇಹದಿಂದ ಬೇರೆದಾಗಿದ್ದರೂ ಕೂಡ ಆ ಜೀವಿಗಳು ಬದುಕಿರುತ್ತದೆ. ಅದನ್ನೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೂ ವಿಡಿಯೋ ಇಷ್ಟವಾದ್ರೆ ವಿಡಿಯೋವನ್ನ ಲೈಕ್ ಮಾಡಿಕೊಳ್ಳಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಗೆ ಪ್ರೆಸ್ ಮಾಡಿಕೊಳ್ಳಿ. ನಂಬರ್ 1, ಕಾಕ್ರೋಚ್. ಹೌದು, ಜಿರಳು. ಈ ಚಿಕ್ಕದಾಗಿರುವ ಹುಳವು ಎಷ್ಟು ಸ್ಟ್ರಾಂಗ್ ಇರುತ್ತದೆ ನಿಮಗೆ ಗೊತ್ತೇ? ಈ ಚಿಕ್ಕದಾಗಿರುವ ಜೀವಿ ಒಂದು ನ್ಯೂಕ್ಲಿಯರ್ ಬಾಂಬ್ ದಿಂದ ಕೂಡ ಸಾಯುವುದಿಲ್ಲ. ಹೌದು ವೀಕ್ಷಕರೇ, ಈಗ ಕೇಳಿದರೆ ನೀವು ಶಾಕ್ ಆಗುತ್ತೀರಾ. ಈ ಚಿಕ್ಕದಾಗಿ ಕಾಣುತ್ತಿರುವ ಜಿರಳೆಯು ತಲೆಯಿಲ್ಲದೆ 1 ವಾರವರೆಗೂ ಬದುಕಬಹುದು. ಹೌದು, ಯಾವುದೇ ಪ್ರಾಣಿಯು ತಲೆಯಿಲ್ಲದೆ ಹೇಗೆ ಬದುಕುತ್ತದೆ, ಆದರೆ ಇದು ದೇವರ ಕೊಟ್ಟ ಒಂದು ವರದಾನ ಆಗಿದೆ. ನಂಬರ್ 2, ಚಿಕನ್. ಹೌದು, ನೀವು ಎಲ್ಲಾದರೂ ನೋಡಿದಿರಬಹುದು, ಚಿಕನ್ ಅನ್ನು ಅದರ ದೇಹದಿಂದ ತಲೆಯನ್ನು ಕಟ್ ಮಾಡಿದರೆ ಕೂಡ ಅದು ಕೆಲವು ನಿಮಿಷವರೆಗೂ ಅದರ ಬಾಡಿಯು ಹೊತ್ತಾಡುತ್ತಾ ಇರುತ್ತದೆ. ಕ್ರಿಸ್ತಶಕ 1945ರಲ್ಲಿ ಅಮೆರಿಕ ದೇಶದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಕೋಳಿಯನ್ನ ಕಟ್ ಮಾಡುತ್ತಾನೆ. ಹೌದು, ಆ ಕೋಳಿಯ ತಲೆಯನ್ನು ಕಟ್ ಮಾಡಿದ ನಂತರ ಆ ಕೋಳಿಯು 1 ಗಂಟೆವರೆಗೂ ತಲೆ ಇಲ್ಲದೆ ಮಾಡುತ್ತಿತ್ತು. ಮತ್ತು ಆ ವ್ಯಕ್ತಿಗೆ ಗೊತ್ತಾದ ನಂತರ ಆ ವ್ಯಕ್ತಿಯು ಬಹಳಷ್ಟು ಪ್ರಯತ್ನ ಮಾಡುತ್ತಾನೆ ಅದರ ತಲೆಯನ್ನು ಜಾಯಿಂಟ್ ಮಾಡಲು, ಆದ್ರೆ ತಲೆಯನ್ನು ಜಾಯಿಂಟ್ ಮಾಡಲು ಸಾಧ್ಯ ಆಗುವುದಿಲ್ಲ. ಕೆಲವು ದಿನವರೆಗೂ ಮೆಡಿಸಿನ್, ಹಾಲು ಹಾಗೂ ನೀರು ಇತ್ಯಾದಿವರೆಗೂ ಬಳಸಿ ಆ ಕೋಳಿಯ ಜೀವವನ್ನು ಸ್ವಲ್ಪ ತಿಂಗಳವರೆಗೂ ಬದುಕಿಸುತ್ತಾನೆ. ಆದ ನಂತರ ಆ ಕೋಳಿಯು ಸತ್ತು ಹೋಗುತ್ತದೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿರಬಹುದು. ವಿಡಿಯೋ ಇಷ್ಟವಾದ್ರೆ ವಿಡಿಯೋವನ್ನ ಲೈಕ್ ಮಾಡಿಕೊಳ್ಳಿ, ಹಾಗೂ ಮುಂದಿನ ವಿಡಿಯೋ ಕೂಡ ಇದರ ಮೇಲೆ ಇರುತ್ತದೆ. ಆ ವಿಡಿಯೋವನ್ನ ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಗೆ ಪ್ರೆಸ್ ಮಾಡಿಕೊಳ್ಳಿ. ಧನ್ಯವಾದಗಳು.